ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಬರುತ್ತೆ, ತಕ್ಷಣ ನೋಡ್ಬೋದು. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಓಂ ಶ್ರೀ ಆಂಜನೇಯಾಯ ನಮಃ ಅಥವಾ ಓಂ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ. ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಮಕರ ರಾಶಿ ಬಗ್ಗೆ. ಬನ್ನಿ ಈ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿ. ಹಾಗೆ ಮಕರ ರಾಶಿಯ ಸ್ನೇಹಿತರಿಗೆ, ಸಂಬಂಧಿಕರಿಗೆ ಈ ವಿಡಿಯೋ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ. ಮಕರ ರಾಶಿಯ ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಇಲ್ಲಿಯವರೆಗೆ ನೀವು ಅನುಭವಿಸಿದ ಕಷ್ಟಗಳು, ಯಾರಿಗೂ ಹೇಳಿಕೊಳ್ಳದೆ ಒಳಗೊಳಗೆ ನುಂಗಿದ ನೋವುಗಳು ಮತ್ತು ಎದುರಿಸಿದ ಕಠಿಣ ಅಡೆತಡೆಗಳಿಗೆ ಈಗ ತೆರೆ ಬೀಳುವ ಸಮಯ ಬಹಳ ಹತ್ತಿರ ಬಂದಿದೆ. ಕರ್ಮದಾತ ಶನಿದೇವರ ಕೃಪೆಯಿಂದ ಹಾಗೂ ಕಾಲಚಕ್ರದ ಅದ್ಭುತ ಚಲನೆಯಿಂದ ನಿಮ್ಮ ಬದುಕಿನಲ್ಲಿ ಒಂದು ದೊಡ್ಡ ಕ್ರಾಂತಿಯೇ ಸಂಭವಿಸಲಿದೆ ಅಂತ ಹೇಳ್ಬೋದು. ಇದು ಕೇವಲ ಸಾಧಾರಣವಾದ ಸಮಯವಲ್ಲ. ನಿಮ್ಮ ಕಠಿಣ ಪರಿಶ್ರಮ ಮತ್ತು ಪ್ರಾಮಾಣಿಕತೆಗೆ ತಕ್ಕ ಪ್ರತಿಫಲ ದೊರೆತು ಕೀರ್ತಿ, ಯಶಸ್ಸು ಹಾಗೂ ನೆಮ್ಮದಿ ನಿಮ್ಮನ್ನು ಹುಡುಕಿಕೊಂಡು ಬರುವ ಸಂಪೂರ್ಣ ಸುವರ್ಣ ಕಾಲವಿದು ಸ್ನೇಹಿತರೆ. ಈ ಆಗಸ್ಟ್ ಮಾಸದಲ್ಲಿ, ಅಂದರೆ ಕೊನೆಯ ಹಂತದಲ್ಲಿ, ಒಳ್ಳೆಯ ಫಲಗಳನ್ನು ನೀವು ಅನುಭವಿಸುತ್ತೀರಾ. ನಿಮ್ಮ ಆಲೋಚನೆಗಳಿಗೆ ನಿಲುಕದ, ನಿಮ್ಮ ಕಲ್ಪನೆಗೂ ಮೀರಿದಂತಹ ಒಂದು ಅದ್ಭುತ ಘಟ್ಟಕ್ಕೆ, ಶುಭ ಪರಿವರ್ತನೆಯತ್ತ ಕಾಲಪುರುಷನು ನಿಮ್ಮನ್ನು ಕರೆದೊಯ್ಯಲಿದ್ದಾನೆ. ನೀವು ಈಗ ಕೇಳುತ್ತಿರುವುದು ಸಂಪೂರ್ಣ ಸತ್ಯ. ನಿಮ್ಮ ಜೀವನದ ಸಂಗತಿಯನ್ನೇ ಸಂಪೂರ್ಣವಾಗಿ ಬದಲಿಸಿ, ಕಷ್ಟದ ದಿನಗಳನ್ನು ಸದಾಕಾಲಕ್ಕೂ ದೂರ ಮಾಡಿ, ಬಂಗಾರದ ಅಕ್ಷರಗಳಲ್ಲಿ ಹೊಸ ಅಧ್ಯಾಯವನ್ನು ಆರಂಭಿಸುವಷ್ಟು ದೊಡ್ಡ ಶಕ್ತಿ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಭಗವಂತನ ಆಶೀರ್ವಾದದಂತಹ ಒಂದು ಅದ್ಭುತ ಅವಕಾಶ ಒಬ್ಬ ಪ್ರಭಾವಶಾಲಿ ವ್ಯಕ್ತಿಯ ಮೂಲಕ ನಿಮ್ಮನ್ನು ನೇರವಾಗಿ ಹುಡುಕಿಕೊಂಡು ಬರಲಿದೆ. ಆದರೆ ನಿಮ್ಮ ಮುಂದೆ ಬರುವ ಈ ಮಹತ್ತರ ಅವಕಾಶವು ನಿಮ್ಮನ್ನು ನೇರವಾಗಿ ಯಶಸ್ಸಿನ ಶಿಖರಗಳಿಗೆ ಕರೆದೊಯ್ಯುತ್ತದೆಯೇ, ಅಥವಾ ನಿಮ್ಮಲ್ಲಿರುವ ಅತಿಯಾದ ಕಠಿಣ ಪರಿಶ್ರಮದ ನಡುವೆಯೂ ತಕ್ಕ ಫಲ ಸಿಗದೆ ಕೊರತೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಹೆಚ್ಚು ಯೋಚಿಸುವ ಸ್ವಭಾವ ಹಾಗೂ ಎಲ್ಲವನ್ನು ನಿಮ್ಮದೇ ಭುಜದ ಮೇಲೆ ಒತ್ತಿಕೊಳ್ಳುವ ಗುಣದಿಂದಾಗಿ ಮತ್ತೆ ನಿಮ್ಮನ್ನು ಆಯಾಸ ಮತ್ತು ನೋವುಗಳ ಕಣಿವೆಗೆ ತಳ್ಳುತ್ತದೆಯೇ ಎಂಬುದನ್ನು ಅತ್ಯಂತ ಎಚ್ಚರಿಕೆಯಿಂದ ಗಮನಿಸಬೇಕಾಗಿದೆ. ಇದು ಮುಂಬರುವ ದಿನಗಳಲ್ಲಿ ನೀಡುವ ಪ್ರತಿಯೊಂದು ಎಚ್ಚರಿಕೆಯು ಹೆಜ್ಜೆಯ ಮೇಲೆ ಸಂಪೂರ್ಣವಾಗಿ ಅವಲಂಬಿಸಿರುತ್ತದೆ. ಕಳೆದ ಕಾಲದ ಕಹಿ ನೆನಪುಗಳು ಮತ್ತು ನೋವಿನ ದಿನಗಳು, ಇಲ್ಲಿಯವರೆಗೆ ನೀವು ಪಟ್ಟ ಕಷ್ಟ, ತೋರಿದ ಪರಿಶ್ರಮ, ಅನುಭವಿಸಿದ ಮಾನಸಿಕ ವೇದನೆ ಹಾಗೂ ಎದುರಿಸಿದ ಜವಾಬ್ದಾರಿಗಳ ಭಾರವೆಲ್ಲಕ್ಕೂ ಸೃಷ್ಟಿಯು ಸೂಕ್ತವಾದ ನ್ಯಾಯವನ್ನು ನೀಡುವ ಆ ಶುಭ ಸಮಯ ಈಗ ಆಗಮಿಸಿದೆ. ಆದ್ದರಿಂದ ದಯವಿಟ್ಟು ಯಾವುದೇ ಕಾರಣಕ್ಕೂ ಈ ಮಾಹಿತಿಯನ್ನು ಮಧ್ಯದಲ್ಲಿ ನಿಲ್ಲಿಸುವುದು ಅಥವಾ ಸಂಪೂರ್ಣವಾಗಿ ತಿಳಿದುಕೊಳ್ಳದೆ ಇಲ್ಲಿಂದ ತೆರಳುವುದು ಎಂಬ ದೊಡ್ಡ ತಪ್ಪನ್ನು ಮಾಡಬೇಡಿ ಸ್ನೇಹಿತರೆ. ಏಕೆಂದರೆ ಕೊನೆಯಲ್ಲಿ ನಾನು ಹೇಳಲಿರುವ ಅತ್ಯಂತ ಗುಪ್ತವಾದ ಎಚ್ಚರಿಕೆಯನ್ನು ಹಾಗೂ ವಿಶ್ವದ ರಹಸ್ಯವನ್ನು ನೀವು ನಿರ್ಲಕ್ಷಿಸಿದರೆ ನಿಮ್ಮ ಜೀವನದ ಅತ್ಯಂತ ಪ್ರಮುಖ ಅವಕಾಶವು ನಿಮ್ಮ ಕಣ್ಣೆದುರೇ ನೀರಿನ ಗುಳ್ಳೆಯಂತೆ ಒಡೆದು ನಷ್ಟವಾಗಿ ಬದಲಾಗುವ ಅಪಾಯವಿದೆ. ಮಕರ ರಾಶಿಯ ಜಾತಕದವರೇ, ನೀವು ಮೂಲತಃ ಭೂ ತತ್ವಕ್ಕೆ ಸೇರಿದವರು. ಹುಟ್ಟಿನಿಂದಲೇ ದೃಢ ಸಂಕಲ್ಪ, ಅದ್ಭುತವಾದ ಜವಾಬ್ದಾರಿ ಪ್ರಜ್ಞೆ, ಕಠಿಣ ಪರಿಶ್ರಮ ಹಾಗೂ ಅಪಾರ ತಾಳ್ಮೆಯನ್ನು ಹೊಂದಿರುತ್ತೀರಿ. ನಿಮ್ಮ ರಾಶಿಯ ಸಂಕೇತವಾದ ಮಕರದ ಸ್ವಭಾವದಂತೆಯೇ ನಿಮ್ಮ ಮನಸ್ಸು ಕೂಡ ಸದಾ ಗುರಿಯತ್ತ ಗಮನಹರಿಸಿ ಮೆಟ್ಟಿಲಾಗಿ ಕಷ್ಟಪಟ್ಟು ಮುಂದೆ ಸಾಗಲು ಬಯಸುತ್ತದೆ. ಆದರೆ ನಿಮ್ಮ ಜೀವನದಲ್ಲಿರುವ ಅತಿದೊಡ್ಡ ದುರ್ಬಲತೆ ಎಂದರೆ ಯಾರ ಬಳಿಯೂ ನಿಮ್ಮ ನೋವನ್ನು ತೋಡಿಕೊಳ್ಳದೆ ಎಲ್ಲವನ್ನು ಒಳಗೆ ನುಂಗಿಕೊಳ್ಳುವ ಅತಿಯಾದ ಕೆಲಸದೊತ್ತಡದಿಂದ ನಿಮ್ಮ ಆರೋಗ್ಯವನ್ನು ನಿರ್ಲಕ್ಷಿಸುವುದು ಹಾಗೂ ಸಣ್ಣ ಪುಟ್ಟ ಬದಲಾವಣೆಗಳಿಗೂ ಮಾನಸಿಕವಾಗಿ ಬೇಗನೆ ಆತಂಕಗೊಳ್ಳುವುದು. ಒಮ್ಮೆ ಕಣ್ಣುಗಳನ್ನು ಮುಚ್ಚಿಕೊಂಡು ಶಾಂತವಾಗಿ ಕಳೆದ ಕೆಲವು ವರ್ಷಗಳನ್ನು ನಿಮ್ಮ ಮನಸ್ಸಿನ ಪರದೆಯ ಮೇಲೆ ನೆನಪಿಸಿಕೊಳ್ಳಿ. ನಿಮ್ಮ ಶ್ರಮವನ್ನು ನಂಬಿ ಯಾರಿಗಾದರೂ ಹಗಲಿರುಳು ಕಷ್ಟಪಟ್ಟಿರೋ, ಯಾರ ಭವಿಷ್ಯಕ್ಕಾಗಿ ನಿಮ್ಮ ಸ್ವಂತ ಸುಖವನ್ನು ಬಲಿಕೊಟ್ಟಿದ್ದೀರೋ ಅವರೆಲ್ಲರೂ ತಮ್ಮ ಸ್ವಾರ್ಥ ಸಾಧಿಸಿಕೊಂಡು ನಿಮ್ಮನ್ನು ಕಷ್ಟದ ಸಮಯದಲ್ಲಿ ಏಕಾಂಗಿಯಾಗಿ ಬಿಟ್ಟು ಹೋಗುತ್ತಾರೆ. ನಿಮ್ಮ ಅಪಾರ ಪ್ರಾಮಾಣಿಕತೆ ಮತ್ತು ಜವಾಬ್ದಾರಿಯುತ ಗುಣವನ್ನು ಇಂದಿನ ಸ್ವಾರ್ಥಪರ ಸಮಾಜವು ಕೇವಲ ತಮ್ಮ ಲಾಭಕ್ಕಾಗಿ ಮಾತ್ರ ಬಳಸಿಕೊಂಡಿದೆ. ಯಾರಿಗಾಗಿ ನಿಮ್ಮ ಇಡೀ ಯೌವನವನ್ನು ಧಾರೆ ಎರೆದಿದ್ದೀರೋ, ಯಾರಿಗಾಗಿ ನಿಮ್ಮ ನಿದ್ರೆ, ಆರೋಗ್ಯವನ್ನು ಕಳೆದುಕೊಂಡಿದ್ದೀರೋ ಅವರೇ ನಿಮ್ಮನ್ನು ನಿರ್ಲಕ್ಷಿಸಿದ ಕತ್ತಲೆಯ ದಿನಗಳು ಇಂದಿಗೂ ನಿಮ್ಮ ಹೃದಯವನ್ನು ಒಳಗಿನಿಂದ ಸುಡುತ್ತಿದೆ.
ನಿಮ್ಮ ಮಾನಸಿಕ ನೆಮ್ಮದಿಯನ್ನು ಕಸಿದುಕೊಂಡು ಆ, ಆಕಸ್ಮಿಕದ ನಡುವೆ ಬಾಧೆಗಳು, ನಿಮ್ಮ ಪ್ರತಿಭೆಗಳು ಹಾಗೂ ಶ್ರಮಕ್ಕೆ ತಕ್ಕ ಮನ್ನಣೆ ಸಿಗದಿರುವುದು, ನಿಮ್ಮನ್ನು ಕೇವಲ ಒಂದು ಸಾಧನವಂತೆ ಬಳಸಿಕೊಂಡು ಮೋಸ ಮಾಡಿದವರಿಂದ ಉಂಟಾದ ನೋವು ಮತ್ತು ಸುತ್ತಲಿನವರ ನಿಜವಾದ ಮುಖಗಳು ಬಹಿರಂಗವಾದ ಕಠಿಣ ಕ್ಷಣಗಳು, ಇವೆಲ್ಲವೂ ನಿಜವಾಗಲೂ ವಿಧಿಯು ನಿಮಗೆ ನೀಡಿದ ಅತ್ಯಂತ ಕ್ರೂರ ಪರೀಕ್ಷೆಗಳಾಗಿದ್ದವು. ರಾತ್ರಿಗಳು ಕಳೆಯುವುದೇ ಒಂದು ಯುಗವಂತೆ ಅನಿಸಿದೆ. ದಿನಗಳನ್ನು ನೀವು ಎದುರಿಸಿದ್ದೀರಿ. ಒಂಟಿಯಾಗಿ ಕುಳಿತು ನನ್ನ ಪ್ರಾಮಾಣಿಕತೆಗೆ, ನನ್ನ ನಿಸ್ವಾರ್ಥ ಸೇವೆಗೆ ಸಮಾಜದಲ್ಲಿ ಸಿಗುತ್ತಿರುವ ಪ್ರತಿಫಲ ಇದೇನಾ ಎಂದು ಅನೇಕ ಬಾರಿ ಅಳುತ್ತಾ ಯೋಚಿಸಿದ್ದೀರಿ. ಆದರೆ ಸೃಷ್ಟಿಯ ನಿಯಮವನ್ನು ಒಮ್ಮೆ ನೆನಪಿಟ್ಟುಕೊಳ್ಳಿ. ಧರ್ಮ ಮತ್ತು ಕರ್ಮವನ್ನು ನಂಬಿ ಆತ್ಮಗೌರವದಿಂದ ಬದುಕಿದ ವ್ಯಕ್ತಿಯು ತಾತ್ಕಾಲಿಕವಾಗಿ ಸೋಲಬಹುದು, ಆದರೆ ಎಂದಿಗೂ ಶಾಶ್ವತವಾಗಿ ಸೋಲುವುದಿಲ್ಲ. ನೀನು ಅನುಭವಿಸಿದ ಆಂತರಿಕ ವೇದನೆ, ದೇವರ ಮುಂದೆ ಸುರಿಸಿದ ಪ್ರತಿಯೊಂದು ಕಣ್ಣೀರಿನ ಹನಿಯನ್ನು ಪ್ರಕೃತಿಯು ಅತ್ಯಂತ ಸೂಕ್ಷ್ಮವಾಗಿ ತನ್ನ ಖಾತೆಯಲ್ಲಿ ದಾಖಲಿಸಿಕೊಂಡಿದೆ. ಗ್ರಹಗತಿಗಳ ಅದ್ಭುತ ಬದಲಾವಣೆ ಮತ್ತು ಮಹಾಯೋಗ. ಇಂದಿನಿಂದ ಕಾಣಿಸಿಕೊಳ್ಳಲಿರುವುದು ವಿಶೇಷವಾದ ಗ್ರಹಗತಿಗಳ ಬದಲಾವಣೆ. ನಿಮ್ಮ ರಾಶಿಯ ಅಧಿಪತಿಯಾದ ಶನಿ ಮಹಾರಾಜನ ಅನುಗ್ರಹದಿಂದ ನಿಮ್ಮ ಜಾತಕದಲ್ಲಿ ಅಪರೂಪವಾದ ರೂಪುಗೊಳ್ಳುವ ನಿಮ್ಮ ಸಂಪೂರ್ಣ ಜೀವನದ ದಿಕ್ಕನ್ನೇ ಬದಲಾಯಿಸಬಲ್ಲಂತಹ ಒಂದು ಮಹಾಯೋಗವನ್ನು ನಿರ್ಮಿಸುತ್ತಿದೆ. ಜ್ಯೋತಿಷ್ಯ ಶಾಸ್ತ್ರದ ಲೆಕ್ಕಾಚಾರದ ಪ್ರಕಾರ ಶನಿ ಗ್ರಹ ಹಾಗೂ ಇತರ ಶುಭ ಗ್ರಹಗಳ ಅನುಕೂಲಕರವಾದ ಸಂಚಾರದಿಂದ ನಿಮ್ಮ ಜಾತಕದಲ್ಲಿ ಅದ್ಭುತವಾದ ರಾಜಯೋಗಗಳು ರೂಪುಗೊಳ್ಳುತ್ತಿದೆ. ಇದರ ನೇರ ಪರಿಣಾಮವಾಗಿ ಇಂದಿನಿಂದ ಮುಂಬರುವ ಕೆಲವು ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಅನಿರೀಕ್ಷಿತವಾದ ದೊಡ್ಡ ಅವಕಾಶ ಅಥವಾ ದೈವಾನುಗ್ರಹದಿಂದ ಬಂದಂತಹ ಒಬ್ಬ ಪ್ರಭಾವಶಾಲಿ ವ್ಯಕ್ತಿ ಇಲ್ಲವೇ ಒಬ್ಬ ಮಹಾನ್ ಮಾರ್ಗದರ್ಶಕನ ಪ್ರವೇಶವಾಗಲಿದೆ. ಈ ವ್ಯಕ್ತಿ ಅಥವಾ ಮಹತ್ತರ ಅವಕಾಶವು ಹಠಾತ್ತನೆ ಬಂದಂತೆ ಕಂಡರೂ ಇದು ಕೇವಲ ಈ ಸಮಯಕ್ಕೆ ಬಂದವರಲ್ಲ. ಇವರು ಜೀವನ ಪರ್ಯಂತ ನಿಮ್ಮನ್ನು ಕೈ ಹಿಡಿಯುವ ವ್ಯಕ್ತಿಯಾಗಿರುತ್ತಾರೆ. ನೀವು ಹಿಂದೆ ಮಾಡಿದ ಒಳ್ಳೆಯ ಕೆಲಸಗಳ ಫಲವಾಗಿ, ಇತರರಿಗೆ ನೀಡಿದ ಆಸರೆಗೆ ಪ್ರತಿಫಲವಾಗಿ ಸ್ವತಃ ಭಗವಂತನೇ ಕಳುಹಿಸುತ್ತಿರುವ ರಕ್ಷಣಾ ಕವಚದಂತಿದೆ. ಈ ಆಗಮನವು ನಿಮ್ಮ ನಿಂತು ಹೋಗಿರುವ, ಮಧ್ಯದಲ್ಲೇ ಸ್ಥಗಿತಗೊಂಡಿರುವ ಎಲ್ಲ ಆರ್ಥಿಕ ಹಾಗೂ ವೃತ್ತಿಪರ ಕನಸುಗಳಿಗೆ ಹೊಸ ಉಸಿರನ್ನು ನೀಡಲಿದೆ. ನಿಮ್ಮ ನಿಜವಾದ ಸಾಮರ್ಥ್ಯ ಏನು, ನಿಮ್ಮ ತಾಳ್ಮೆ ಎಷ್ಟು ಎಂಬುದನ್ನು ನಿಮ್ಮನ್ನು ಕಡಿಮೆ ಅಂದಾಜು ಮಾಡಿದ ಜಗತ್ತಿಗೆ ಸಾಬೀತುಪಡಿಸಲು ಒಂದು ದೊಡ್ಡ ವೇದಿಕೆಯನ್ನು ಇದು ಒದಗಿಸಲಿದೆ. ಈ ಪ್ರಭಾವಶಾಲಿ ವ್ಯಕ್ತಿಯು ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಅಥವಾ ಸ್ವಂತ ವ್ಯವಹಾರದಲ್ಲಿ ದೊಡ್ಡ ಬದಲಾವಣೆಯನ್ನು ತರುವ ಉನ್ನತ ಮಟ್ಟದ ವ್ಯಕ್ತಿಯಾಗಿ ಬರಬಹುದು, ಅಥವಾ ನಿಮ್ಮ ದೀರ್ಘಕಾಲದ ಯೋಜನೆಗಳಿಗೆ, ಆಸ್ತಿ ವಿಚಾರಗಳಿಗೆ ದೊಡ್ಡ ಮಟ್ಟದಲ್ಲಿ ಬೆಂಬಲ ನೀಡುವ ವ್ಯಕ್ತಿಯಾಗಿ ಬರಬಹುದು, ಅಥವಾ ಸಂಪೂರ್ಣವಾಗಿ ಅಪರಿಚಿತ ವ್ಯಕ್ತಿಯಾಗಿ ಬಂದು ನಿಮ್ಮ ಕಷ್ಟದ ಸಮಯದಲ್ಲಿ ನಿಮ್ಮ ಕೈ ಹಿಡಿಯುವ ನಿಜವಾದ ಆಪತ್ಬಾಂಧವನಾಗಬಹುದು. ದೈನಂದಿನ ಜೀವನದಲ್ಲಿ ಸಂಭವಿಸಲಿರುವ ಸಕಾರಾತ್ಮಕ ಬದಲಾವಣೆಗಳು, ಈ ಮಹತ್ತರ ಬದಲಾವಣೆಗೆ ಹಾಗೂ ಈ ಪ್ರಭಾವಶಾಲಿ ವ್ಯಕ್ತಿಯ ಆಗಮನದ ನಂತರ ನಿಮ್ಮ ದಿನನಿತ್ಯದ ಜೀವನದಲ್ಲಿ ನಡೆಯಲಿರುವ ಬೆಳವಣಿಗೆಗಳು ನಿಮ್ಮನ್ನೇ ದಂಗಾಗಿಸಬಹುದು. ಉದ್ಯೋಗ ಮತ್ತು ವ್ಯವಹಾರ ಕ್ಷೇತ್ರದಲ್ಲಿ ನೀವು ವರ್ಷಗಳಿಂದ ಕಾಯುತ್ತಿದ್ದ ಬಡ್ತಿ, ದೊಡ್ಡ ಪ್ರಾಜೆಕ್ಟ್, ಅತ್ಯುನ್ನತ ಜವಾಬ್ದಾರಿ ಅಥವಾ ಆರ್ಥಿಕ ಲಾಭದ ಅವಕಾಶವು ಅನಿರೀಕ್ಷಿತವಾಗಿ ಯಾವುದೇ ಅಡೆತಡೆ ಇಲ್ಲದೆ ನಿಮ್ಮ ಕೈಗೆ ಬಂದು ಸೇರಬಹುದು. ಮಕರ ರಾಶಿಯವರ ಪರಿಶ್ರಮಕ್ಕೆ ಹಾಗೂ ವ್ಯವಸ್ಥಿತ ಯೋಜನೆಗಳಿಗೆ ಈಗ ಸಮಾಜದಲ್ಲಿ ಸೂಕ್ತವಾದ ಗುರುತಿಂದು ಮತ್ತು ಅಧಿಕೃತ ಲಾಭ ದೊರೆಯಲಿದೆ. ಆ ವ್ಯಕ್ತಿಯ ಒಂದು ಸಣ್ಣ ಬೆಂಬಲವೇ ನಿಮ್ಮ ಪ್ರತಿಭೆಯನ್ನು ಅತ್ಯುನ್ನತ ಮಟ್ಟಕ್ಕೆ ಕೊಂಡೊಯ್ಯಬಹುದು. ನೀವು ರಿಯಲ್ ಎಸ್ಟೇಟ್, ಉದ್ಯಮ, ಆಡಳಿತ ಕ್ಷೇತ್ರದಲ್ಲಿ ಅಥವಾ ಹಣಕಾಸು ಕ್ಷೇತ್ರದಲ್ಲಿ ಇದ್ದರೆ ನಿಮ್ಮ ಯೋಜನೆಗಳಿಗೆ ದೊಡ್ಡ ಮಟ್ಟದ ಆರ್ಥಿಕ ಬೆಂಬಲ ದೊರೆತು ನಿಮ್ಮ ಕೀರ್ತಿಯು ದಿಢೀರ್ ಹೊಸ ದಿಕ್ಕಿನಲ್ಲಿ ಸಾಗಲಿದೆ. ಸಮಾಜದಲ್ಲಿ ಬಂಧುಗಳ ನಡುವೆ ನಿಮ್ಮನ್ನು ನಿರ್ಲಕ್ಷಿಸಿದವರು, ನಿಮ್ಮ ಸರಳತೆಯನ್ನು ಕಂಡು ಹಾಸ್ಯ ಮಾಡಿದವರು ನಿಮ್ಮ ಹೊಸ ಭರ್ಜರಿ ಯಶಸ್ಸನ್ನು ನೋಡಿ ಆಶ್ಚರ್ಯಪಟ್ಟು ತಲೆ ತಗ್ಗಿಸುವ ಸಮಯ ಹತ್ತಿರ ಬಂದಿದೆ. ಮತ್ತು ನ್ಯಾಯಾಲಯ ಅಥವಾ ಆಸ್ತಿ ಸಂಬಂಧಿತ ಸಮಸ್ಯೆಗಳು, ದೀರ್ಘಕಾಲಿಕ ವಿವಾದಗಳು ಏನೇ ಇದ್ದರೂ ಈ ಪ್ರಭಾವಶಾಲಿ ವ್ಯಕ್ತಿಯ ಸಹಕಾರದಿಂದ ನಿಮಗೆ ಸಂಪೂರ್ಣವಾಗಿ ಅನುಕೂಲಕರವಾದ ಬೆಳವಣಿಗೆಗಳು ಉಂಟಾಗುವ ಬಲವಾದ ಸಾಧ್ಯತೆ ಇದೆ. ಇಷ್ಟು ಕಾಲ ನಿಮ್ಮನ್ನು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಕಾಡಿದ ಅತಿಯಾದ ಬೆನ್ನು ನೋವು, ಮಾನಸಿಕ ಒತ್ತಡ, ನಿದ್ರಾಹೀನತೆ ಅಂತಹ ತೊಂದರೆಗಳಿಗೆ ಈ ಅವಧಿಯಲ್ಲಿ ಸೂಕ್ತ ಪರಿಹಾರ ದೊರೆತು ನಿಮ್ಮ ಮುಖದಲ್ಲಿ ಮತ್ತೆ ಹಳೆಯ ತೇಜಸ್ಸು, ಕಳೆ ಹಾಗೂ ಉತ್ಸಾಹ ಮರುಕಳಿಸಲಿದೆ. ಇದೇ ಜಾಗರೂಕರಾಗಿರಬೇಕಾದ ಎಚ್ಚರಿಕೆಯ ಅಂಶಗಳೆಂದರೆ, ದಯವಿಟ್ಟು ಇಲ್ಲಿ ಅತ್ಯಂತ ಜಾಗರೂಕತೆಯಿಂದ ನಿಮ್ಮ ಸಂಪೂರ್ಣ ಗಮನವನ್ನು ನೀಡಿ ಕೇಳಿ. ಪ್ರಕೃತಿಯ ಬೆಳಕು ಎಷ್ಟು ಸತ್ಯವೋ ಕತ್ತಲೆಯೂ ಅಷ್ಟೇ ಸತ್ಯ. ಎಲ್ಲವೂ ಇಷ್ಟು ಸುಲಭವಾಗಿ ಯಾವುದೇ ಅಡೆತಡೆ ಇಲ್ಲದೆ ನಿಮಗೆ ದೊರೆಯುವುದಿಲ್ಲ. ಯಶಸ್ಸಿನ ಈ ಹೊಸ ದಾರಿಯಲ್ಲಿ ನಿಮ್ಮನ್ನು ತಪ್ಪು ದಾರಿಗೆ ಎಳೆಯಲು ಮತ್ತೆ ಕೆಳಕ್ಕೆ ತಳ್ಳಲು ವಿಧಿಯು ತನ್ನದೇ ಆದ ಕೆಲವು ಪರೀಕ್ಷೆಗಳನ್ನು ಒಡ್ಡಬಹುದು.
ಆ ಹೊಸ ಅವಕಾಶ ಮತ್ತು ಅದೃಷ್ಟವು ನಿಮ್ಮ ಕೈಗೆ ಬರುತ್ತಿದ್ದಂತೆ, ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತಿದ್ದಂತೆ, ನಿಮ್ಮ ಸುತ್ತಲಿರುವ ನಕಲಿ ವ್ಯಕ್ತಿಗಳ ನಿಜವಾದ ಮುಖಗಳು ಒಂದೊಂದಾಗಿ ಹೊರಬರಲು ಪ್ರಾರಂಭಿಸುತ್ತದೆ. ನಿಮ್ಮ ಬೆಳವಣಿಗೆಯನ್ನು ಹಾಗೂ ಮರಳಿ ಬಂದಿರುವ ನಿಮ್ಮ ಪ್ರತಿಭೆಯನ್ನು ನೋಡಿ ಒಳಗೊಳಗೆ ಅಸೂಯೆ ಪಡುವ ದೊಡ್ಡ ಗುಂಪೊಂದು ಮತ್ತೆ ನಿಮ್ಮೊಂದಿಗೆ ಸೇರಿಕೊಳ್ಳಲು ಕಪಟ ನಾಟಕವಾಡುತ್ತಾ ನಿಮ್ಮ ಬಳಿ ಬರಲು ಪ್ರಯತ್ನಿಸಬಹುದು. ಅವರು ನಿಮ್ಮ ಹಳೆಯ ಶತ್ರುಗಳಾಗಿರಬಹುದು, ನಿಮ್ಮ ಒಳ್ಳೆಯತನವನ್ನು ದುರುಪಯೋಗಪಡಿಸಿಕೊಂಡು ನಕಲಿ ಸಂಬಂಧಿಕರಾಗಿರಬಹುದು, ಅಥವಾ ಪ್ರತಿದಿನ ನಿಮ್ಮೊಂದಿಗೆ ಸ್ನೇಹದಂತೆ ನಟಿಸಿ ನಿಮ್ಮ ರಹಸ್ಯಗಳನ್ನು ಕದಿಯಲು ಪ್ರಯತ್ನಿಸುವ ವ್ಯಕ್ತಿಗಳಾಗಿರಬಹುದು. ಮಕರ ರಾಶಿಯವರ ಅತಿದೊಡ್ಡ ಶತ್ರು ಹೊರಗಡೆ ಎಲ್ಲೂ ಇಲ್ಲ, ಅದು ನಿಮ್ಮೊಳಗಿನ ಅತಿಯಾದ ನಂಬಿಕೆ ಮತ್ತು ಯಾರನ್ನು ವಿರೋಧಿಸಲಾಗದ ಮೃದು ಸ್ವಭಾವವೇ ಆಗಿದೆ. ಈ ಹಿತಶತ್ರುಗಳು ನಿಮ್ಮನ್ನು ಮೇಲ್ನೋಟಕ್ಕೆ ಹೊಗಳುತ್ತಲೇ ಒಳಗೊಳಗೆ ದೊಡ್ಡ ಕುತಂತ್ರಗಳನ್ನು ಮಾಡುತ್ತಿದ್ದಾರೆ. ನಿಮ್ಮ ಹಳೆಯ ಕಹಿ ವಿಷಯಗಳನ್ನು ನೆನಪಿಸಿ ನಿಮ್ಮ ಮನಸ್ಸನ್ನು ಮತ್ತೆ ಅಸ್ಥಿರಗೊಳಿಸಲು ನೋಡುತ್ತಾರೆ. ನೀವು ಮತ್ತೆ ನಿಮ್ಮ ಹಳೆಯ ಅಭ್ಯಾಸದಂತೆ ಅತಿಯಾಗಿ ಯೋಚಿಸಿ ಯಾರದ್ದೋ ಮಾತನ್ನು ಕೇಳಿ ನಿಮ್ಮ ಕೈಯಲ್ಲಿರುವ ಹಣವನ್ನು ಅಥವಾ ನಿಮಗೆ ಬಂದಿರುವ ಮಹತ್ತರ ಅವಕಾಶವನ್ನು ನಿರ್ಲಕ್ಷಿಸಿದರೆ, ಅಥವಾ ತಪ್ಪಾದ ಸಮಯದಲ್ಲಿ ತಪ್ಪಾದ ನಿರ್ಧಾರ ತೆಗೆದುಕೊಂಡರೆ ನಿಮ್ಮ ಭವಿಷ್ಯವು ಮತ್ತೆ ದೊಡ್ಡ ಸಮಸ್ಯೆಯತ್ತ ಸಾಗುವ ಅಪಾಯವಿದೆ. ಇದನ್ನು ಪ್ರಕೃತಿಯು ನಿಮಗೆ ನೀಡುತ್ತಿರುವ ಕೊನೆಯ ಎಚ್ಚರಿಕೆ ಎಂದು ಗಂಭೀರವಾಗಿ ಭಾವಿಸಿ, ನಿಮ್ಮ ಅದೃಷ್ಟದ ಬಾಗಿಲು ವಿಶಾಲವಾಗಿ ತೆರೆದುಕೊಳ್ಳುತ್ತಿರುವ ಈ ಸಮಯದಲ್ಲಿ ನಿಮ್ಮ ಭಾವನಾತ್ಮಕ ಸ್ವಭಾವವನ್ನು ಮತ್ತು ಪ್ರತಿಯೊಬ್ಬರನ್ನು ಬೇಗನೆ ನಂಬುವ ಅಭ್ಯಾಸವನ್ನು ಸಂಪೂರ್ಣವಾಗಿ ನಿಯಂತ್ರಿಸಬೇಕು. ಈ ಹೊಸ ಅವಕಾಶವನ್ನು ತಂದುಕೊಡುವ ವ್ಯಕ್ತಿಯು ನಿಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಹೊಸತನವನ್ನು ತರಬಲ್ಲನು. ಹಲವು ವರ್ಷಗಳಿಂದ ಸಮಾಜದಲ್ಲಿ ಸೂಕ್ತ ಸ್ಥಾನಮಾನ ಮತ್ತು ನಿಜವಾದ ಗೌರವಕ್ಕಾಗಿ ಕಾಯುತ್ತಿರುವ ಮಕರ ರಾಶಿಯವರಿಗೆ ಉನ್ನತ ಮಟ್ಟದ ಗೌರವ ಮತ್ತು ಅಧಿಕಾರ ದೊರೆಯುವ ಸಾಧ್ಯತೆ ಇದೆ. ಮುಂಬರುವ ಈ ಅದೃಷ್ಟವೇ ನಿಮ್ಮ ಜೀವನದ ಅತ್ಯಂತ ಮಹತ್ತರ ತಿರುವಾಗಲಿದೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಈ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿ. ಹಾಗೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಸಿಗ್ತೀನಿ ಸ್ನೇಹಿತರೆ.